Hello everybody, Sumukha e-Solutions. ಈ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs ಆಫ್ 4th ಅಕ್ಟೋಬರ್ 2021ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಈ ಚಾನೆಲ್ ಮುಖಾಂತರ ನಾವು ದ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕಕ್ಕೆ ಸಂಬಂಧಿಸಿದ ಸುದ್ದಿ ಸಂಚಯಗಳನ್ನು MCQ ರೂಪದಲ್ಲಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಸೊ ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ. ಕರ್ನಾಟಕ ರಾಜ್ಯ ಶಾಸಕಾಂಗದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು. ಸೊ ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸಂಬಂಧಿಸಿದಾಗೆ ಹೆಚ್ಚುವರಿಯಾಗಿ ವಿಷಯವನ್ನು ತಿಳ್ಕೊಂಡ್ಬಿಡುವ. ಸೊ ಈ ವಿಷಯ ಯಾತಕ್ಕಪ್ಪ ಬಂತು ಅಂತ ಹೇಳಿದ್ರೆ, recently the state legislature's public accounts committee identified several lapses in the procurement of COVID-19 material, resulting in additional expenditure worth many crores. ಸೊ ನಿಮ್ಗೆ ಗೊತ್ತಿರಬಹುದು, ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಈ ಒಂದು ಕರ್ನಾಟಕ ರಾಜ್ಯ ಶಾಸಕಾಂಗದ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನಿದೆ, ಇದು ಕೆಲವೆಲ್ಲ ಒಂದು COVID-19 ಪ್ರಯುಕ್ತ ಏನು ಕೆಲವೆಲ್ಲ ಮೆಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ, ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಕೆಲವೆಲ್ಲ ಹೆಚ್ಚುವರಿಯಾದ ಲ್ಯಾಪ್ಸಸ್ ಆಗಿದೆ ಅಂತ ಹೇಳುವಂತ ಒಂದು ಐಡೆಂಟಿಫಿಕೇಶನ್ ಅನ್ನು ಅವರು ಮಾಡಿದ್ದಾರೆ. ಅದೇ ನ್ಯೂಸ್ ಐಟಮ್ ಅಲ್ಲೂ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಇಟ್ ಈಸ್ ನನ್ ಅದರ್ ದನ್ ರಾಮಲಿಂಗಾರೆಡ್ಡಿ. ಸೊ ಬೇಸಿಕಲಿ ಇಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡುವ. ಸೊ ಮೊದಲನೇದಾಗಿ ಈ ಕಮಿಟಿಯನ್ನು 1921 ಅದನ್ನು ಸೆಟಪ್ ಮಾಡ್ತಾರೆ ಸೆಂಟ್ರಲ್ ಲೆವೆಲ್ ಅಲ್ಲಿ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಈ ಒಂದು ಕಾಯ್ದೆ ಅನ್ವಯ. ಸೊ ಅಲ್ಲಿಂದ ಇಲ್ಲಿವರೆಗೆ ಅದು ಅಸ್ತಿತ್ವದಲ್ಲಿ ಇರುವಂಥದ್ದು. ಸೊ ಇದರ ಪ್ರಮುಖವಾಗಿರುವಂತಹ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ದ ಫಂಕ್ಷನ್ ಆಫ್ ದ ಕಮಿಟಿ ಇಸ್ ಟು ಎಕ್ಸಾಮಿನ್ ದ ಆನ್ಯುಯಲ್ ಆಡಿಟ್ ರಿಪೋರ್ಟ್ಸ್ ಆಫ್ ದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ಇದರ ಪ್ರಮುಖವಾದಂಥ ಈ ಸಮಿತಿಯ ಪ್ರಮುಖವಾದಂಥ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ, ವಾರ್ಷಿಕವಾದಂತಹ ಆಡಿಟ್ ವರದಿಯನ್ನು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದರ ಒಂದು ಆನ್ಯುಯಲ್ ಅಥವಾ ವಾರ್ಷಿಕ ಆಡಿಟ್ ವರದಿಯನ್ನು ಪರೀಕ್ಷಿಸಲಿಕ್ಕೆ ಇರುವಂತಹ ಒಂದು ವಿಶೇಷ ಸಮಿತಿ. ಸೊ ಈ ಸಮಿತಿಯಲ್ಲಿ ಕೇಂದ್ರವಾರು ಇದರಲ್ಲಿ ಈ ಸಮಿತಿಯಲ್ಲಿ ಪ್ರಸಕ್ತ 22 ಜನ ಸದಸ್ಯರಿದ್ದಾರೆ. 15 ಜನ ಲೋಕಸಭಾದಿಂದ ಮತ್ತು 7 ಜನ ರಾಜ್ಯಸಭಾದಿಂದ. ಅದಲ್ಲದೆ ಈ ಸದಸ್ಯರ ಒಂದು ಅಧಿಕಾರಾವಧಿಯನ್ನು ನಾವು ನೋಡಿದ್ರೆ ಅದು 1 ವರ್ಷ. ದ ಟರ್ಮ್ ಆಫ್ ದ ಆಫೀಸ್ ಆಫ್ ದ ಮೆಂಬರ್ಸ್ ಇಸ್ 1 year ಆಫ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ನೆಕ್ಸ್ಟ್, ಅ ಮಿನಿಸ್ಟರ್ ಕೆನಾಟ್ ಬಿ ಎಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ದ ಕಮಿಟಿ. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ಯಾವುದೇ ಸಚಿವರನ್ನು ಈ ಒಂದು ಸಮಿತಿಯ ಸದಸ್ಯತನಕ್ಕೆ ಆಯ್ಕೆ ಮಾಡಲಾಗುವುದಿಲ್ಲ. ಅಂಡ್ ಸಿನ್ಸ್ 1967 one convention has developed whereby the chairman of the committee is selected invariably from the opposition. ಸೊ 1967ರಿಂದ ಒಂದು ರೀತಿಯ ಸಂಪ್ರದಾಯದ ರೂಪದಲ್ಲಿ ಅದು ಬೆಳೆದು ಬಂದಿದೆ. ಏನಂತ ಹೇಳಿದ್ರೆ, ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಥವಾ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನಿದೆ, ಇದರ ಅಧ್ಯಕ್ಷರನ್ನು ಹೆಚ್ಚಾಗಿ ಅಪೋಸಿಷನ್ ಇಂದಲೇ ಇದನ್ನು ಸೆಲೆಕ್ಷನ್ ಮಾಡುವಂಥದ್ದು ಅಥವಾ ಅವರ ಅಪೋಸಿಷನ್ ಇಂದಲೇ ಇವರನ್ನು, ವಿರೋಧ ಪಕ್ಷದಿಂದಲೇ ಇವರನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಈಗ ಆಸ್ ಆಫ್ ನೌ ದ ಕರೆಂಟ್ PSC ನಮ್ಮ ಕೇಂದ್ರವಾರು ಇದರಲ್ಲಿ ನೋಡಿದ್ರೆ ದ ಕರೆಂಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಯಾರು ಅಂತ ಹೇಳಿದ್ರೆ ಅಧೀರ್ ರಂಜನ್ ಚೌಧರಿ. ಸೊ ಜುಲೈ 2019 ಇಂದ ಅವರು ಅಧ್ಯಕ್ಷರಾಗಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಶಾಸಕಾಂಗ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಂದು ಈಗಿನ ಅಧ್ಯಕ್ಷರು ಯಾರು? ಇಟ್ ಇಸ್ ಹೆಡೆಡ್ ಬೈ ರಾಮಲಿಂಗಾರೆಡ್ಡಿ. ಸೊ ಈ ಒಂದು ಸಮಿತಿಯು ಪ್ರಸಕ್ತ 19 ಸದಸ್ಯರನ್ನು ಒಳಗೊಂಡಿದೆ. ಅಧ್ಯಕ್ಷರ ಜೊತೆಯಲ್ಲಿ 19 ಸದಸ್ಯರನ್ನು ಇದು ಒಳಗೊಂಡಿದೆ. ಸೊ ಇದೊಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಶಾಸಕಾಂಗದ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಂದು ಕಿರುನೋಟ. ಈಗ ಎರಡನೇ ಪ್ರಶ್ನೆ ಹೀಗಿದೆ. ನಾರ್ತ್ ಸ್ಟ್ರೀಮ್ 2 ಇದು ಯಾವ 2 ದೇಶಗಳನ್ನು ಸಂಪರ್ಕಿಸುವಂತಹ ಒಂದು ಗ್ಯಾಸ್ ಪೈಪ್ಲೈನ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಮತ್ತು ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ ಈ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಡೆಫಿನೆಟ್ ಆಗಿ ಇದನ್ನು ಇದೇ ರೀತಿಯಲ್ಲದಿದ್ರೂ ಬೇರೆ ಬೇರೆ ರೀತಿಯಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ, ದಟ್ ಈಸ್ ರಷ್ಯಾ ಮತ್ತು ಜರ್ಮನಿ. ಸೊ ಈ ರಷ್ಯಾ ಮತ್ತು ಜರ್ಮನಿಯ ಮೂಲಕ ಈ ಒಂದು ಅನಿಲ ಪೈಪ್ಲೈನ್ ಬಾಲ್ಟಿಕ್ ಸಮುದ್ರದ ಮೂಲಕ ಇದು ಹಾದು ಹೋಗುವಂತಹ ಒಂದು ವಿಶೇಷ ಪೈಪ್ಲೈನ್. ಸೊ ಇದರ ಬಗ್ಗೆ ನಾವು ತಿಳ್ಕೊಂಡ್ಬಿಡುವ.
ಸೊ ಇಲ್ಲಿ ನಾವು ನೋಡ್ಬೋದು ನಾರ್ಡ್ ಸ್ಟ್ರೀಮ್ 2 ಇದು ಹಿಂದೂವಲ್ಲಿ ಬಂದಿರುವಂತಹ ಒಂದು ವಿಷಯ. ನಾರ್ಡ್ ಸ್ಟ್ರೀಮ್ 2 ವಿನ್ ವಿನ್ ಪ್ರಪೋಸಿಷನ್ ಅಂತ ಹೇಳಿಬಿಟ್ಟು. ಸೊ ಆಲ್ರೆಡಿ ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು, ಈ ಬ್ಲೂ ನೋಡಿ, ಇದು ಜರ್ಮನಿಯ ಗ್ರೇಫ್ಸ್ವಾಲ್ಡ್ ಮತ್ತು ರಷ್ಯಾದ ವ್ಯಾಗ್ಬೋಸ್ ಅನ್ನು ಕನೆಕ್ಟ್ ಮಾಡುವಂತ ಒಂದು ಪೈಪ್ಲೈನ್ ಇದು. ಈ ನೀಲಿ ಕಲರ್ ಅಲ್ಲಿ ಕಾಣ್ತದಲ್ಲ, ಇದು ಬಾಲ್ಟಿಕ್ ಸಮುದ್ರ. ಸೊ ಜರ್ಮನಿ ಮತ್ತು ರಷ್ಯಾದ ಮೂಲಕ ಅಳವಡಿಸಿಕೊಂಡಿರುವಂತ ಇದೊಂದು ಪೈಪ್ಲೈನ್ ಫ್ರಾಮ್ ರಷ್ಯಾ ಟು ಜರ್ಮನಿ ಬೇಸಿಕಲಿ. ಸೊ ಈ ಬ್ಲೂ ಕಲರ್ ನಲ್ಲಿ ಇದೆಯಲ್ಲ, ಇದು ನಾರ್ಡ್ ಸ್ಟ್ರೀಮ್ ನ ಪ್ರಥಮ ಪೈಪ್ಲೈನ್. ಇದನ್ನು ಆಲ್ರೆಡಿ ಇದು ಫಂಕ್ಷನಲ್ ಅಂದ್ರೆ ಇದು ಕಾರ್ಯಗತವಾಗ್ತಾ ಇದೆ. ಇದು ಆಲ್ರೆಡಿ ಇಟ್ ಈಸ್ ಇನ್ ಫಂಕ್ಷನಲ್ ಸ್ಟೇಟಸ್. ಆದ್ರೆ ಡಾಟ್ 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 ಅಂತ ಇದೆಯಲ್ಲ, ಈ ಪರ್ಪಲ್ ಕಲರ್ ಲೈನ್ ಅದಕ್ಕೆ ಪ್ಯಾರಲಲ್ ಆಗಿದೆಯಲ್ಲ, ಈ ಲೈನ್ ನಾರ್ಡ್ ಸ್ಟ್ರೀಮ್ 2. ಸೊ ಈ ನಾರ್ಡ್ ಸ್ಟ್ರೀಮ್ 2 ನ ಈ ಒಂದು ರಚನೆಗೆ ಮತ್ತು ಇದರ ನಿರ್ಮಾಣಕ್ಕೆ ಬಹಳಷ್ಟು ಅಡ್ಡಿ ಆತಂಕಗಳು ಮತ್ತು ರಾಜಕೀಯ ವಲಯದಲ್ಲೂ ಸ್ವಲ್ಪ ಅಪಸ್ವರಗಳೆಲ್ಲ ಕೇಳಿ ಬಂದು, ಆದ್ರೆ ಇವಾಗ ಅದು ಕಂಪ್ಲೀಟ್ ಆಗಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ನೋಡ್ಬೋದು, ದ ರೈಟ್ ಆನ್ಸರ್ ಹಿಯರ್ ಇಸ್ ರಷ್ಯಾ ಅಂಡ್ ಜರ್ಮನಿ. ಮತ್ತು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಈ ನಾರ್ಡ್ ಸ್ಟ್ರೀಮ್ ಇದು ಏನು ಬಾಲ್ಟಿಕ್ ಸಮುದ್ರದ ಮೂಲಕ ಹಾದು ಹೋಗುವಂತಹ ಒಂದು ಅನಿಲ ಪೈಪ್ಲೈನ್, ಹಾಗೂ ಇದು 2016ರಲ್ಲಿ ಇದರ ಒಂದು ನಿರ್ಮಾಣ ಕಾರ್ಯವನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ತದನಂತರ 2018ಕ್ಕೆ ಅದು ಆಕ್ಚುಲಿ ಮುಗಿಬೇಕಿತ್ತು. ಇಟ್ ಹ್ಯಾಡ್ ದ ಕನ್ಸ್ಟ್ರಕ್ಷನ್ ಹ್ಯಾಡ್ ಟು ಗೆಟ್ ಓವರ್. ಬಟ್ ಅದು ಏನಾಯಿತು ಅಂತ ಹೇಳಿದ್ರೆ, ಕೆಲವೆಲ್ಲ ಕಾರಣಾಂತಗಳಿಂದ ಅದು ಮುಂದೆ ಹೋಗಿ ಇವಾಗ ಇಟ್ ಈಸ್ ಫುಲ್ಲಿ ಫಂಕ್ಷನಲ್, ಅಂದ್ರೆ ಅದು ರೆಡಿ ಆಗಿದೆ. ಸೊ ಇದು 1224 ಕಿಲೋಮೀಟರ್ ದೀರ್ಘವಾಗಿರುವಂತಹ ಒಂದು ಅಥವಾ ಉದ್ದವಾಗಿರುವಂತಹ ಒಂದು ಅನಿಲ ಪೈಪ್ಲೈನ್, ಹಾಗೂ ಇದರ ವೆಚ್ಚ 11 ಬಿಲಿಯ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈಗ ಮೂರನೇ ಪ್ರಶ್ನೆ, ಭೌಗೋಳಿಕ ಸೂಚನಾ ಟ್ಯಾಗ್ ಅಥವಾ ಸೂಚ್ಯಾಂಕ ಟ್ಯಾಗ್ ಪಡೆದ ಕೋಲಂ ಅಕ್ಕಿ ಅಥವಾ ಕೋಲಂ ರೈಸ್ ಇದು ಯಾವ ರಾಜ್ಯಕ್ಕೆ ಸೇರಿದು? ಸೊ GI ಟ್ಯಾಗ್ ಬಗ್ಗೆ ಈ ಸಲ PSI ಯಲ್ಲೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಸೊ ಇದು ಸ್ಟ್ಯಾಟಿಕ್ GK ಅಲ್ಲ, ಇದು ನಾನ್ ಸ್ಟ್ಯಾಟಿಕ್ GK. ಅಂದ್ರೆ ಇದು ಪ್ರತಿ ವರ್ಷ ಇದರಲ್ಲಿ ಒಂದಲ್ಲ ಒಂದು ಉತ್ಪನ್ನಗಳು ಅಪ್ಡೇಟ್ ಆಗ್ತಾನೆ ಇರ್ತದೆ. ಒಂದೊಂದು ರಾಜ್ಯಗಳ ಒಂದು ಟೋಟಲ್ ಭೌಗೋಳಿಕ ಉತ್ಪನ್ನಗಳು ಕೂಡ ಅಪ್ಗ್ರೇಡೇಷನ್ ಆಗ್ತಾನೆ ಇರ್ತದೆ. ಸೊ ಇದ್ರ ಬಗ್ಗೆ ನೀವು ಅಪ್ಡೇಟೆಡ್ ಆಗಿರುವಂತಹ ಇನ್ಫಾರ್ಮೇಶನ್ ಖಂಡಿತವಾಗಿ ಹೊಂದಿರಬೇಕು. ಸೊ ಇಲ್ಲಿ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ ಪಡೆದ ಕೋಲಂ ರೈಸ್ ಇದು ಯಾವ ರಾಜ್ಯಕ್ಕೆ ಸೇರಿದು ಅಂತ ಹೇಳಿದ್ರೆ ಮಹಾರಾಷ್ಟ್ರ. ಹೆಚ್ಚಾಗಿ ಹೆಸರು ಕೋಲಂ ಅಂತ ಹೇಳುವಾಗ ಇದು ಕೇರಳಕ್ಕೆ ಎಲ್ಲೋ ಕನೆಕ್ಟ್ ಆಗ್ತೀವಿ. ಮತ್ತೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಅಕ್ಕಿ ಅಥವಾ ಭತ್ತಕ್ಕೆ ಸಂಬಂಧಿಸಿದಾಗೆ ಅತಿ ಹೆಚ್ಚು GI ಟ್ಯಾಗ್ ಪಡೆದಂತ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ಕೇರಳ. ಲಾಟ್ ಆಸ್ಪೆಕ್ಟ್ಸ್ ಆಫ್ ರೈಸ್ ಅಂದ್ರೆ ವಿವಿಧ ರೀತಿಯ ಭತ್ತದ ತಳಿಗಳಿಗೆ GI ಟ್ಯಾಗ್ ಪಡೆದಂತ ಒಂದು ಖ್ಯಾತಿ ಇರುವಂತದ್ದು ಕೇರಳ ರಾಜ್ಯಕ್ಕೆ. ಓಕೆ, ಬಟ್ ಇಲ್ಲಿ ನಮ್ಮ ಮೆನ್ಷನ್ ಆಗಿರುವಂತ ಕೋಲಂ ರೈಸ್ ಎನ್ನುವುದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ನೋಡಿ ಈ ರೀತಿಯಾಗಿದೆ. A variety of rice that is grown in Wada in Palghar district in Maharashtra. ಇದನ್ನು ಹೀಗೂ ಕೇಳಬಹುದು, ಕೋಲಂ ಅಂತ ಹೇಳುವಂತ ಅಕ್ಕಿಯ ಪ್ರಭೇದ ಏನು ಮಹಾರಾಷ್ಟ್ರದಲ್ಲಿ ಅದಕ್ಕೊಂದು ಮಹಾರಾಷ್ಟ್ರದಿಂದ ಅದಕ್ಕೆ GI ಸ್ಟೇಟಸ್ ಟ್ಯಾಗ್ ಸಿಕ್ಕಿದೆ. ಮಹಾರಾಷ್ಟ್ರದ ಯಾವ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ ಆ ರೀತಿ ಕೂಡ ಕೇಳಬಹುದು. ಔರಂಗಾಬಾದ್, ನಾಸಿಕ್, ಪಾಲ್ಗಾರ್ ಅಂತ ಹೇಳಿಬಿಟ್ಟು. ಸೊ ಆ ರೀತಿ, ಯಾಕಂದ್ರೆ ಈ ಸಲ PSI ನ ಒಂದು ಕ್ವೆಶ್ಚನ್ಸ್ ಅನ್ನು ನಾವು ಗಮನಿಸುವಾಗ ಇಂಡೈರೆಕ್ಟ್ ಆಗಿರುವಂತ ಬಹುತೇಕ ಅಂದ್ರೆ ದ ಕ್ವೆಶ್ಚನ್ ಸ್ಕೀಮ್ ವಾಸ್ ವೆರಿ ಗುಡ್ ಆಕ್ಚುಲಿ, ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಎನಿವೇ, ಸೊ ಎಲ್ಲ ರೀತಿ ಡೈರೆಕ್ಟ್ ಅಲ್ಲದಿದ್ರು ಇಂಡೈರೆಕ್ಟ್ ಆಗಿ ಕೇಳಿದ್ರು ಕೂಡ ನಮ್ಗೆ ಗೊತ್ತಿರಬೇಕು. ಓಕೆ, ಸೊ ಈ ಭತ್ತ ಅಥವಾ ಈ ಒಂದು ರೈಸ್ ನ ವೆರೈಟಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿಸಿದ್ದು. ಮಹಾರಾಷ್ಟ್ರದಲ್ಲೂ ಪರ್ಟಿಕ್ಯುಲರ್ ಆಗಿ ಯಾವ ಜಿಲ್ಲೆ ಅಂತ ಹೇಳಿದ್ರೆ ಅದರದ್ದು ಕೂಡ ನಮ್ಗೆ ಮಾಹಿತಿ ಗೊತ್ತಿರಬೇಕು, ಪಾಲ್ಗಾರ್ ಜಿಲ್ಲೆ. ಸೊ ಈ ವಿಶೇಷವಾಗಿರುವಂತಹ ಭತ್ತದ ಪ್ರಭೇದಕ್ಕೆ ವಾಡಾ ಕೋಲಂ ಅಂತ ಹೇಳುವಂತ ಈ ಒಂದು ಭತ್ತದ ಪ್ರಭೇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಸೊ GI ಟ್ಯಾಗ್ ಬಗ್ಗೆ ನಾವಿಲ್ಲಿ ಸ್ವಲ್ಪ ವಿಷಯಗಳನ್ನು ಗಮನಿಸುವ. ಸೊ GI ಟ್ಯಾಗ್ ಹೆಚ್ಚಾಗಿ ಇದು ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ಪ್ರಕಾರ ಇದು ಕೊಡುವಂಥದ್ದು. ಇದರ ಒಂದು ಕಚೇರಿ ಇರುವಂಥದ್ದು ಚೆನ್ನೈಯಲ್ಲಿ. ಹಾಗೂ ಈ ಒಂದು ಟ್ಯಾಗಿಗೆ ಸಂಬಂಧಿಸಿದ ಈ ರಿಜಿಸ್ಟ್ರಿಯನ್ನು ಇದು ಯಾವ ಸಚಿವಾಲಯದ ಮೂಲಕ ಬರ್ತದೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸೊ ಬೇಸಿಕಲಿ GI ಟ್ಯಾಗ್ ಅಂದ್ರೆ ಏನು? ಸೊ GI ಟ್ಯಾಗ್ ಅಂತ ಹೇಳಿದ್ರೆ ಅದೊಂದು ಹೆಸರು ಅಥವಾ ಒಂದು ಸಿಂಬಲ್. GI ಟ್ಯಾಗ್ ಇಸ್ ಬೇಸಿಕಲಿ a status that is given to the products related to agriculture, machinery, sweets, etc. ಸೊ ಇದು ಉತ್ಪನ್ನಗಳಿಗೆ ಕೊಡುವಂಥದ್ದು. ಕೆಲವು ಪ್ರಶ್ನೆಗಳಲ್ಲಿ ಹೀಗೂ ಕೂಡ ಕೇಳ್ತಾರೆ, GI ಟ್ಯಾಗ್ ಅಂತ ಹೇಳಿದ್ರೆ ಕೇವಲ
ಏನು ಹೇಳೋದು, ಕೃಷಿ ಉತ್ಪನ್ನಗಳಿಗೆ ಮಾತ್ರವಾ ಅಂತ ಹೇಳಿ ಆ ರೀತಿ ಎಲ್ಲ ಕೇಳ್ತಾರೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಉತ್ಪನ್ನ ಸ್ಥಳೀಯವಾಗಿ ಆ ಪ್ರದೇಶಕ್ಕೆ ಬಹಳಷ್ಟು ವಿಶೇಷತೆಯಿಂದ ಕೂಡಿದ್ರೆ ಆ ಒಂದು ಉತ್ಪನ್ನಕ್ಕೆ, ಅದು ಕೃಷಿ ಉತ್ಪನ್ನ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಆಹಾರ ಸಾಮಗ್ರಿಗಳಾಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಒಂದು ಆರ್ಟಿಫ್ಯಾಕ್ಟ್ಸ್ಗಳು ಅಂದರೆ ಸಾಂಪ್ರದಾಯಿಕವಾಗಿರುವಂಥ ಕರಕುಶಲ ವಸ್ತುಗಳಿರ್ಬೋದು, ಯಾವುದಕ್ಕೂ ಕೂಡ ಸ್ಪೆಸಿಫಿಕ್ ಆಗಿರುವಂಥ ಪ್ರದೇಶಕ್ಕೆ ಒಂದು ಮೂಲ ಅಥವಾ ವಿಶೇಷತೆ ಇದ್ದರೆ ಅಂಥ ಪ್ರಾಡಕ್ಟ್ಸ್ಗಳಿಗೆ ಅವರು ಅಪ್ಲೈ ಮಾಡುವಾಗ ಈ ಒಂದು ಕಾಯ್ದೆ ಕಾನೂನು ಪ್ರಕಾರ, ಅಂದರೆ ಕಾಯ್ದೆಯ ಮೂಲ ಪ್ರಕಾರ ಅದಕ್ಕೊಂದು GI ಸ್ಟೇಟಸ್ ಅನ್ನು ಅವರು ಕೊಡುವಂಥದ್ದು. ಓಕೆ, ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ಟೇಟಸ್ ಕೊಟ್ಟ ನಂತರ ಆ ಒಂದು ಉತ್ಪನ್ನಕ್ಕೆ ಆ GI ಟ್ಯಾಗ್ ಸ್ಟೇಟಸ್ 10 ವರ್ಷಗಳ ಕಾಲ ಇರ್ತದೆ. ಆ ನಂತರ ಪುನಃ ಅವರು ಅಪ್ಲೈ ಮಾಡಿ ಆ ಸ್ಟೇಟಸ್ ಅನ್ನು ಅವರು ನವೀಕರಿಸಬೇಕಾಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಅದನ್ನು ಇಲ್ಲಿ ನೀವು ತಿಳ್ಕೊಂಡಿರ್ಬೇಕು. ಮತ್ತು GI ಟ್ಯಾಗ್ಗೆ ಸಂಬಂಧಿಸಿದಾಗೆ ಬಹಳಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಏನಂತ ಹೇಳಿದ್ರೆ, ಸರಿಸುಮಾರು ಈಗ 300-400 ಚಿಲ್ಲರೆ ಉತ್ಪನ್ನಗಳಿಗೆ GI ಸ್ಟೇಟಸ್ ನಮ್ಮ ಭಾರತದಲ್ಲಿ ದೊರಕಿದೆ. ಅದರಲ್ಲಿ ಹೈಯೆಸ್ಟ್ ಉತ್ಪನ್ನಗಳು GI ಟ್ಯಾಗ್ ದೊರೆತಂಥ ಉತ್ಪನ್ನಗಳು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ. ಅದು ಕೂಡ ಆಸ್ ಆಫ್ ನೌ 42 ಉತ್ಪನ್ನಗಳಿಗೆ ಈ ಒಂದು GI ಸ್ಟೇಟಸ್ ಟ್ಯಾಗ್ ಸಿಕ್ಕಿದೆ, ಜಾಗ್ರಫಿಕಲ್ ಇಂಡಿಕೇಶನ್ ಸ್ಟೇಟಸ್ ಸಿಕ್ಕಿದೆ. ರೀಸೆಂಟ್ ಆಗಿ ಇದಕ್ಕೆ ಆ್ಯಡ್ ಆಗಿರುವುದು ಅಂತ ಹೇಳಿದ್ರೆ ಗುಲ್ಬರ್ಗದ ತೊಗರಿ, ಗುಲ್ಬರ್ಗದಲ್ಲಿ ಬೆಳೆಯುವಂಥ ವಿಶೇಷ ತೊಗರಿ ಇದೆಯಲ್ಲ, ಅದಕ್ಕೆ ಒಂದು GI ಸ್ಟೇಟಸ್ ಟ್ಯಾಗ್ ರೀಸೆಂಟ್ ಆಗಿ ಆ್ಯಡ್ ಆಗಿರುವಂಥದ್ದು. ಸೊ ಡಾರ್ಜಿಲಿಂಗ್ ಟೀ, ಸೊ GI ಟ್ಯಾಗ್ ಪ್ರಾಡಕ್ಟ್ ಪಡೆದಂತಹ ಭಾರತದ ಪ್ರಥಮ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಅದು ಡಾರ್ಜಿಲಿಂಗ್ ಚಹಾ. ಸೊ ಚಹಾಗಳಲ್ಲೂ ಕೂಡ ಬೇರೆ ಬೇರೆ ಏರಿಯಾದ ಚಹಾಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಡಾರ್ಜಿಲಿಂಗ್ ಚಹಾ, ಉತ್ತರಾಖಂಡ್ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಚಹಾ, ಸೊ ಕಾಶ್ಮೀರಕ್ಕೆ ಸಂಬಂಧಿಸಿದ ಒಂದು ಚಹಾ ವೆರೈಟಿ. ಸೊ ಇದಕ್ಕೆಲ್ಲ ಬೇರೆ ಬೇರೆ, ಸೊ ಚಹಾ ಉತ್ಪನ್ನಗಳಿಗೆ, ಭತ್ತದ ಉತ್ಪನ್ನಗಳಿಗೆ, ಸ್ವೀಟ್ಸ್ಗಳಿಗೆ, ಹೀಗೆ ನಾನಾ ಪ್ರಕಾರಗಳಲ್ಲಿ ಈ ಒಂದು GI ಸ್ಟೇಟಸ್ ಅನ್ನು ಕೊಡ್ತಾರೆ. ಸೊ ದ ಫಸ್ಟ್ GI ಟ್ಯಾಗ್ ಪ್ರಾಡಕ್ಟ್ ಇನ್ ಇಂಡಿಯಾ ಈಸ್ ಡಾರ್ಜಿಲಿಂಗ್ ಟೀ. ಸೊ GI ಟ್ಯಾಗ್ ಪ್ರಾಡಕ್ಟ್ಸ್ ಇನ್ ಕರ್ನಾಟಕ ಅಂತ ಹೇಳುವಾಗ ಆಸ್ ಆಫ್ ನಾವು ಲೇಟೆಸ್ಟ್ ಅಂದ್ರೆ 22 ಐಟಮ್ಸ್ ಇದೆ. ಆಸ್ ಆಫ್ ನಾವು ಇನ್ ಕರ್ನಾಟಕ ದೇರ್ ಆರ್ 42 GI ಟ್ಯಾಗ್ ಪ್ರಾಡಕ್ಟ್ಸ್. ಅದರಲ್ಲಿ ಮೈಸೂರು ಸಿಲ್ಕ್, ಚನ್ನಪಟ್ಟಣ ಗೊಂಬೆಗಳು, ಕೂರ್ಗ್ ಆರೆಂಜ್, ಹಡಗಲಿ ಮಲ್ಲಿಗೆ, ಇಲ್ಕಲ್ ಸಾರೀಸ್, ನವಲ್ಗುಂದ್ ಡ್ಯೂರೀಸ್, ಕೂರ್ಗ್ ಗ್ರೀನ್ ಕಾರ್ಡಮಮ್, ಧಾರವಾಡ ಪೇದ, ಕಮಲಾಪುರ್ ರೆಡ್ ಬನಾನಾ, ಎಕ್ಸೆಟ್ರಾ ಎಕ್ಸೆಟ್ರಾ, ಉಡುಪಿಯ ಮಟ್ಟುಗುಳ್ಳ, ಎಕ್ಸೆಟ್ರಾ ಎಕ್ಸೆಟ್ರಾ. ಈಗ 4ನೇ ಪ್ರಶ್ನೆ, ಫೋರ್ತ್ ಕ್ವೆಶ್ಚನ್. ಪ್ರಪಂಚದ ಮೊದಲ DNA ಆಧಾರಿತ ಸೂಜಿರಹಿತ COVID-19 ಲಸಿಕೆಯ ಹೆಸರೇನು? ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಸೊ ಇಲ್ಲಿ ನಾವು ಗಮನಿಸಬಹುದು, ದ ರೈಟ್ ಆನ್ಸರ್ ಈಸ್ ಝೈಕೋವ್-ಡಿ. ಓಕೆ, ಸೊ ಅಹಮದಾಬಾದ್ ಬೇಸ್ಡ್ ಕಂಪನಿಯ ಝೈಡಸ್ ಕ್ಯಾಡಿಲಾ ಅಂತ ಹೇಳುವಂತಹ ಕಂಪನಿ ಈ ಒಂದು ವಿಶೇಷವಾಗಿರುವಂಥ DNA ಬೇಸ್ಡ್ ನಿಡಲ್ ಫ್ರೀ COVID-19 ಲಸಿಕೆಯನ್ನು ಅದು ಉತ್ಪಾದನೆ ಮಾಡಿದೆ. ಸೊ ಇದು ಯಾತಕ್ಕೆ ನ್ಯೂಸ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರುವ ಹಾಗೆ ಮಾತುಕತೆ ನಡೀತಾ ಇದೆ ಕೇಂದ್ರ ಸರ್ಕಾರ ಮತ್ತು ಝೈಡಸ್ ಕ್ಯಾಡಿಲಾದ ನಡುವೆ. ಅಂದ್ರೆ ಈ ಒಂದು ವ್ಯಾಕ್ಸಿನ್ಗೆ ಸೂಜಿ ರಹಿತ 3 ಡೋಸಿನ ವ್ಯಾಕ್ಸಿನ್ ಇದು. ಇದಕ್ಕೆ 1,900 ರೂಪಾಯಿ ದರವನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಸೊ ಆ ಪ್ರಯುಕ್ತ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಆ ಕಂಪನಿ ನಡುವೆ ಒಂದು ರೀತಿಯ ಒಂದು ಮಾತುಕತೆ ನಡೀತಾ ಇದೆ. ಆ ಪ್ರೈಸ್ ಅನ್ನು ಸ್ವಲ್ಪ ಕೆಳತರುವಂತ ಪ್ರಯತ್ನ. ಈ ಒಂದು ಝೈಡಸ್ ಕ್ಯಾಡಿಲಾ ಅಂದ್ರೆ ಇದು ಅಹಮದಾಬಾದ್ ಬೇಸ್ ಕಂಪನಿ ಝೈಡಸ್ ಕ್ಯಾಡಿಲಾ. ಸೊ ಇವರು ತಯಾರಿಸಿದಂತ ಈ ಝೈಕೋವ್-ಡಿ ಅಂತ ಹೇಳುವಂತ ಈ ಒಂದು ವ್ಯಾಕ್ಸಿನ್ ಒಂದು ಏನಂತ ಹೇಳಿದ್ರೆ, ಇದು ಪ್ರಮುಖವಾಗಿ 3 ಡೋಸ್ಗಳಲ್ಲಿ ಅಂದ್ರೆ 28 ದಿವಸಗಳ ಅಂತರದಲ್ಲಿ ಕೊಡುವಂತ 3 ಡೋಸಿನ ವ್ಯಾಕ್ಸಿನ್ ಹಾಗೂ ಸೂಜಿ ರಹಿತ ವ್ಯಾಕ್ಸಿನ್. ಸೂಜಿ ರಹಿತ ಅಂದ್ರೆ ಹೇಗೆ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲಿರುವಂತ ಒಂದು ಸ್ಪೆಷಲ್ ಆಗಿರುವಂತ ಒಂದು ನೀಡಲ್ ಫ್ರೀ ಜೆಟ್ ಇಂಜೆಕ್ಟರ್ನ ಮೂಲಕ ಆ ವ್ಯಾಕ್ಸಿನ್ ದ್ರಾವಣವನ್ನು ಹೆಚ್ಚಾಗಿ ನಮ್ಮ ಚರ್ಮದ ಮೇಲಿನ ಡರ್ಮಿಸ್ ಮೇಲೆ ಅದನ್ನು ಪ್ರೆಸ್ ಮಾಡ್ತಾರೆ. ಸೊ ಆ ಮುಖಾಂತರ ನಮ್ಮ ಚರ್ಮ ಅದನ್ನು ಹೀರ್ಕೊಳ್ಳುವಂಥದ್ದು. ಸೊ ಹೆಚ್ಚಾಗಿ ಇದು ಮಕ್ಕಳಿಗೆ ತುಂಬಾನೇ ಸೂಕ್ತ, ಯಾಕಂದ್ರೆ ಚುಚ್ಚುವಂತ ಅಲ್ಲಿ ಭಯ ಅವರಿಗೆ ಇರದ ಕಾರಣ. ಸೊ 12 ವರ್ಷದ ನಂತರ ಮಕ್ಕಳಿಗೆ ಹಾಗೂ 12 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇದನ್ನು ಒಂದು ಕೊಡುವಂತ ಒಂದು ಟ್ರಯಲ್ ಫೇಸ್ 3 ಅಲ್ಲಿ ಈಗ ಅವರಿದ್ದಾರೆ. ಸೊ ಖಂಡಿತವಾಗಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಇದು ಡೆಫಿನೆಟ್ ಆಗಿ ಮಾರ್ಕೆಟ್ಗೆ, ಕೆಲವೇ ವಾರಗಳಲ್ಲಿ ಡೆಫಿನೆಟ್ ಆಗಿ ಇದು ಮಾರ್ಕೆಟ್ಗೆ ಕೂಡ ಬರ್ತದೆ. ಸೊ ಹಾಗಾಗಿ ಇದೆಲ್ಲ ವಿಶೇಷತೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು DNA ಬೇಸ್ಡ್ ವ್ಯಾಕ್ಸಿನ್, ವಿಶ್ವದ ಪ್ರಥಮ DNA ಬೇಸ್ಡ್ ನೀಡಲ್ ಫ್ರೀ COVID-19 ವ್ಯಾಕ್ಸಿನ್. ದಟ್ ಈಸ್ ಟು, ಇದರ ಕೀರ್ತಿ ಏನಂತ ಹೇಳಿದ್ರೆ, ಇಟ್ ಇಸ್ ಡೆವಲಪ್ ಬೈ ಅ ಇಂಡಿಜಿನಿಯಸ್ ಇಂಡಿಯನ್ ಬೇಸ್ಡ್ ಕಂಪನಿ ಝೈಡಸ್ ಕ್ಯಾಡಿಲಾ. ಸೊ ಭಾರತಕ್ಕೆ ಸಂಬಂಧಿಸಿದಾಗೆ ಇಲ್ಲಿ 2 ದೇಶೀಯ ಒಂದು
ಲಸಿಕೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಒಂದು ಹೈದರಾಬಾದ್ ಬೇಸ್ಡ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಲಸಿಕೆ. ಎರಡನೇದು ಝೈಡಸ್ ಕ್ಯಾಡಿಲಾ ಎಂಬ ಕಂಪನಿ ಇತ್ತೀಚೆಗೆ ಬಿಡುಗಡೆ ಮಾಡಲಿರುವಂತಹ ಝೈಕೋವ್-ಡಿ ಅಂತ ಹೇಳುವಂತ DNA ಬೇಸ್ಡ್ ನೀಡಲ್ ಫ್ರೀ COVID-19 ವ್ಯಾಕ್ಸಿನ್. ಸೊ ಡೆಫಿನೆಟ್ ಆಗಿ ಇದರ ಬಗ್ಗೆ ತುಂಬಾ ಪ್ರಶ್ನೆಗಳನ್ನು ಮುಂದೆ ಕೇಳಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಝೈಕೋವ್-ಡಿ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಪ್ರಶ್ನೆಯನ್ನು ಕೊಡ್ಲಿಲ್ಲ, ನಾವು ಜಸ್ಟ್ ಒಂದು ಮೆನ್ಷನ್ ಮಾಡಿದ್ದೇವೆ. ಒಂದು ನ್ಯೂಸ್ ಐಟಮ್ ಅಲ್ಲಿ ಬಂದಿದೆ, ಬಹಳಷ್ಟು ಜೋರಿನ ಮಳೆ ಕೇರಳವನ್ನು ಲ್ಯಾಶ್ ಆಗ್ಲಿಕ್ಕಿದೆ ಅಂತ ಹೇಳಿ ಇಂಡಿಯನ್ ಮೀಟರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇಶ್ಯೂ ಮಾಡಿದ್ದಾರೆ. ಒಂದು ಆರೆಂಜ್ ಅಲರ್ಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ಹಾಗಿದ್ರೆ ಈ ಕಲರ್ ಕೋಡ್ ಸಿಗ್ನಲ್ IMD ರಿಲೀಸ್ ಮಾಡುವಂತ ಈ ಒಂದು ಕಲರ್ ಕೋಡ್ ಸಿಗ್ನಲ್ ನ ಬಗ್ಗೆ ಏನನ್ನು ಸೂಚಿಸ್ತದೆ? ಸೊ ಆರೆಂಜ್ ಅಲರ್ಟ್ ಅಂದ್ರೆ ಏನನ್ನು ಸೂಚಿಸ್ತದೆ ಅಂತ ಇಲ್ಲಿ ನಾವು ನೋಡ್ಕೊಂಡ್ಬಿಡುವ. ಸೊ ಬೇಸಿಕಲಿ ಅದಕ್ಕಿಂತ ಮುಂಚೆ ಭಾರತೀಯ ಹವಾಮಾನ ಇಲಾಖೆಗೆ ಸಂಬಂಧಿಸಿದ ಈ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳುವ. ಇದು 1875ಕ್ಕೆ ಅಸ್ತಿತ್ವಕ್ಕೆ ಬಂದಿದೆ. ಹಾಗೂ ಈ ಡಿಪಾರ್ಟ್ಮೆಂಟ್ ಎಂಬುದು ನಮ್ಮ ಭೂವಿಜ್ಞಾನ ಸಚಿವಾಲಯದ, ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ಏಜೆನ್ಸಿ ಇದು. ಹಾಗೂ ಪ್ರಮುಖವಾಗಿ ಹವಾಮಾನ ಅವಲೋಕನಗಳಿರ್ಬೋದು, ಹವಾಮಾನ ಮುನ್ಸೂಚನೆ ಇರ್ಬೋದು, ಭೂಕಂಪಗಳಿಗೆ ಸಂಬಂಧಿಸಿದ ಹೆಚ್ಚುವರಿ ಅಧ್ಯಯನ ಮತ್ತು ಮುನ್ಸೂಚನೆಗೆ ಸಂಬಂಧಿಸಿದ ಅಧ್ಯಯನ ಹಾಗೂ ಇದರ ಜವಾಬ್ದಾರಿಯನ್ನು ಈ ಸಂಸ್ಥೆಗೆ ಅವರು ನೀಡಲಾಗ್ತದೆ. ಹಾಗೂ ಈ ಒಂದು IMD ಇಂಡಿಯನ್ ಮೀಟರಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಮುಖವಾಗಿ 4 ಒಂದು ಕಲರ್ ಕೋಡ್ ಅನ್ನು ಬಳಸ್ತದೆ. ಅಂದ್ರೆ ಜನರಿಗೆ ಒಂದು ಮುನ್ಸೂಚನೆಯನ್ನು ಕೊಡ್ಲಿಕ್ಕೆ, ಪಬ್ಲಿಕ್ಗೆ. ಮೊದಲನೇದು ಏನು ಅಂತ ಹೇಳಿದ್ರೆ ಗ್ರೀನ್, ಅಂದ್ರೆ ಆಲ್ ಇಸ್ ವೆಲ್, ಯಾವುದೇ ರೀತಿಯ ಮುನ್ಸೂಚನೆಯಲ್ಲಿ ಅವಶ್ಯಕತೆ ಇಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತ ಹೇಳುವಂತ ಸಂಕೇತ. ಯೆಲ್ಲೋ ಅಂತ ಹೇಳಿದ್ರೆ ಹೆಚ್ಚಾಗಿ ಬಿ ಅವೇರ್, ಅಂದ್ರೆ ನಾವು ಸ್ವಲ್ಪ ಜಾಗರೂಕತರಾಗಿರ್ಬೇಕು ಅಂತ ಹೇಳಿ ಒಂದು ಅವೇರ್ನೆಸ್, ಸಿದ್ಧತೆಗೆ ಸಂಬಂಧಿಸಿದಾಗೆ ಅವೇರ್ ಆಗಿರಬೇಕು. ಯಾಕಂದ್ರೆ ಯೆಲ್ಲೋ ಇಂಡಿಕೇಟ್ಸ್ ಸಿವಿಯರ್ಲಿ ಬ್ಯಾಡ್ ವೆದರ್ ಸ್ಪ್ಯಾನಿಂಗ್ ಅಕ್ರಾಸ್ ಸೆವೆರಲ್ ಡೇ. ಸೊ ಈ ಒಂದು ಟೋಟಲ್ ಆಗಿರುವಂತಹ ಹವಾಮಾನದಲ್ಲಿ ಒಂದು ವ್ಯತಿರಿಕ್ತವಾದ ಬದಲಾವಣೆಗಳು ಉಂಟಾಗುವಾಗ, ನಾರ್ಮಲ್ಗಿಂತ ಜಾಸ್ತಿ, ಸೊ ಆ ಸಂದರ್ಭದಲ್ಲಿ ಈ ಯೆಲ್ಲೋ ಅಲರ್ಟ್ ಅನ್ನು ಕೊಡ್ತಾರೆ. ಈಗ ಕೇರಳದಲ್ಲಿ ಕೊಟ್ಟಂತ ಈ ಆರೆಂಜ್ ಅಲರ್ಟ್, ಇದು ಯಾವುದಕ್ಕೆ ಸಂಬಂಧಿಸಿದ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಬಿ ಪ್ರಿಪೇರ್ಡ್ ಅಂತ ಹೇಳಿದ್ರೆ ಈ ಎಲ್ಲರಿಗೂ ಕೂಡ ಒಂದು ಅಂದ್ರೆ ಜನರು ಕೂಡ ಪ್ರಿಪೇರ್ ಆಗಿರ್ಬೇಕು. ಈಗ ಕೋಸ್ಟಲ್ ಅಲ್ಲಿರುವಂತಹ ಜನರು ಇರ್ಬೋದು, ಈಗ ಸುಂಟರಗಾಳಿ, ಚಂಡಮಾರುತ ಎಲ್ಲ ಬಂದ್ರೆ ಅವರು ಅವರ ವೈಯಕ್ತಿಕ ನಿಟ್ಟಲ್ಲಿ ಪ್ರಿಪೇರ್ ಆಗಿರ್ಬೇಕು. ಹಾಗೂ ಜಿಲ್ಲಾ ಆಡಳಿತ ಹಾಗೂ ರಾಜ್ಯ ಸರ್ಕಾರ, ಆಯಾಯ ರಾಜ್ಯ ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲಿ ಪ್ರಿಪೇರ್ ಆಗಿರ್ಬೇಕು. ಅದಕ್ಕೆ ಸಂಬಂಧಿಸಿದ ವಿಪತ್ತು ನಿರ್ವಹಣಾ ಒಂದು ಪ್ರಾಧಿಕಾರ ಅಥವಾ ಸಂಸ್ಥೆಗಳು ಕೂಡ ಪ್ರಿಪೇರ್ ಆಗಿರ್ಬೇಕು. ಸೊ ಎಲ್ಲ ಕಡೆ ಕೂಡ ಒಂದು ಅಲರ್ಟ್ನೆಸ್ ಅನ್ನು ಸೂಚಿಸುವಂಥದ್ದು ಆರೆಂಜ್ ಅಥವಾ ಆಂಬರ್ ಸಂಬಂಧಿಸಿದ ಈ ಒಂದು ಕಲರ್ ಕೋಡ್. So the orange alert is issued as a warning of extremely bad weather with a potential of disruption in commute with road and rail closures and interruption of power supply. So orange ಅಂತ ಹೇಳಿದ್ರೆ, ಸೊ ಅಂದ್ರೆ ಬ್ಯಾಡ್ ವೆದರ್ ಇನ್ನಷ್ಟು ಹೆಚ್ಚಾಗಿ ಅದು ಒಂದು ಸ್ವಲ್ಪ ಸಮಸ್ಯೆಗಳನ್ನು ತೋರ್ಪಡಿಸುವಂತಹ ಸಂದರ್ಭದಲ್ಲಿ ಈ ಒಂದು ಬಿ ಪ್ರಿಪೇರ್ಡ್ ಅಂತ ಹೇಳುವಂತ ಆರೆಂಜ್ ಅಲರ್ಟ್ಗೆ ನಾವು ಒಳಗಾಗುವಂಥದ್ದು. ಇನ್ನೊಂದು ರೆಡ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪ್ಲಂಗ್ ಇನ್ ಟು ಆಕ್ಷನ್ ಅಥವಾ ಟೇಕ್ ಆಕ್ಷನ್, ಕಾರ್ಯಗತವಾಗಿರಬೇಕು. ಅಂದ್ರೆ ಎಲ್ಲ ಸಂಸ್ಥೆಗಳು, ಆಡಳಿತ ವ್ಯವಸ್ಥೆಗಳು ಒಟ್ಟು ಸೇರಿ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಇರ್ಬೋದು, ಮತ್ತು ಜನ ವ್ಯವಸ್ಥೆ ಹಾಗೂ ಸಾಮಗ್ರಿ ಪೂರೈಕೆಗಳ ಮತ್ತು ಇತರ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಪ್ರಯಾಣ ಇರ್ಬೋದು, ಮತ್ತೆ ರಿಸ್ಕ್ ಟು ಲೈಫ್ ಇರ್ಬೋದು. ಸೊ ಇದಕ್ಕೆಲ್ಲ ಸಂಬಂಧಿಸಿದಾಗೆ ಡಿಸ್ಟ್ರಪ್ಟ್ ಆಗಿ ಅದಕ್ಕೆ ಪ್ಲಂಗ್ ಇನ್ ಟು ಆಕ್ಷನ್ ಅಂತ ಹೇಳುವಂತ ವ್ಯವಸ್ಥೆಗೆ ಈ ರೆಡ್ ಅಲರ್ಟ್ ಅನ್ನು ಕೊಡುವಂಥದ್ದು. ಸೊ ಬೇಸಿಕಲಿ ಆರೆಂಜ್ ಮತ್ತು ರೆಡ್ ಅಲರ್ಟ್ ಅಂತ ಹೇಳುವಾಗ ಇದು ತುಂಬಾನೇ ನಾವೆಲ್ಲ ಪ್ರಿಪರೇಷನ್ ತಗೊಂಡ್ಬೇಕು. ಹಾಗೂ ಎಲ್ಲ ವ್ಯವಸ್ಥೆಗಳಿಗೆ, ಅದು ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇರ್ಬೋದು, ಫುಡ್, ರಿಹ್ಯಾಬಿಲಿಟೇಷನ್, ಎಲ್ಲದಕ್ಕೂ ಕೂಡ ನಾವು ಪ್ರಿಪೇರ್ಡ್ನೆಸ್ ಅನ್ನು ತೋರಿಸ್ಕೊಂಡಿರ್ಬೇಕು. ಸೊ ಇದು ಕೇವಲ ಸುಂಟರ ಗಾಳಿ ಹಾಗೀಗೆಲ್ಲ ಏನೂ ಕೂಡ ಸಂಭವಿಸಬಹುದು, ಹವಾಮಾನ ಬದಲಾವಣೆಯಲ್ಲಿ ಏನೂ ಕೂಡ ಆಕಸ್ಮಿಕಗಳು ನಡೆಯಬಹುದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಇಂಡಿಯನ್ ಮೀಟರಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಈ ಎಲ್ಲ ಕಲರ್ ಕೋಡ್ಗಳು. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಎಂಡ್ ದ ಕ್ಲಾಸ್. ಸುಮುಖ ಈ ಸೊಲ್ಯೂಷನ್ಸ್ಗೆ ನಿಮ್ಗೆ ಇಷ್ಟ ಆದರೆ, ಯಾಕಂದ್ರೆ ತುಂಬಾ ಮಂದಿ ನಿಮ್ಮ ಲೈಕ್ಸ್ ಮತ್ತು ನಿಮ್ಮ ಕಾಮೆಂಟ್ಸ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಸಿ ಅಂತ ಹೇಳಿ. ಡೆಫಿನೆಟ್ಲಿ ಇದು ನಮ್ಮ ಒಂದು ಸಂಕಲ್ಪ, ನಿಮಗೂ ಕೂಡ ಉತ್ತಮ ರೀತಿಯ ಮಾಹಿತಿಯನ್ನು ಕೊಡಬೇಕು, ಉತ್ತಮ ರೀತಿಯ ವಿಚಾರಗಳನ್ನು ನಿಮಗೂ ತಲುಪಿಸಬೇಕು ಅಂತ ಹೇಳೋದು ನಮ್ಮದು ಕೂಡ ಇಂಗಿತ. ಸೊ ಇಷ್ಟು ಹೇಳ್ತಾ ಐ ವಿಲ್ ಎಂಡ್ ದ ಕ್ಲಾಸ್. ಸುಮುಖ ಈ ಸೊಲ್ಯೂಷನ್ಸ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. See you tomorrow with some more news. Until then, take care and have a nice day.